ಪ್ರಕರಣಗಳ ಸಂಖ್ಯೆ ಏರಿಕೆಯಾಗ್ತಾ ಇರುವಂತಹ ಆತಂಕದ ಹಿನ್ನೆಲೆಯಲ್ಲಿ ಈಗಾಗಲೇ 5 ದೇಶಗಳಿಂದ ಬರುವಂತವರಿಗೆ ಈಗ RT-PCR ಟೆಸ್ಟ್ ಕಡ್ಡಾಯ ಏರ್ಪೋರ್ಟ್ ಅಲ್ಲಿ ಅಂತ ಹೇಳಲಾಗಿದೆ. ಹಾಗಾದ್ರೆ ಕೇಂದ್ರದ ಮಾರ್ಗಸೂಚಿ ಏನು, ಯಾವೆಲ್ಲ ಸೂಚನೆಯನ್ನ ಕೊಟ್ಟಿದೆ ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ ಕೇಂದ್ರದ ಮಾರ್ಗಸೂಚಿಯಲ್ಲಿ ಸಾಕಷ್ಟು ವಿಚಾರಗಳನ್ನ ಸೂಚನೆಗಳನ್ನ ನೀಡಲಾಗಿದೆ. ಆಕ್ಸಿಜನ್ ಪೂರೈಕೆ ನಿರಂತರವಾಗಿರಬೇಕು ಅನ್ನೋದನ್ನ ಕೇಂದ್ರ ಹೇಳಿದೆ. ಯಾವುದೇ ಕಾರಣಕ್ಕೂ ಈ ಒಂದು ಆಕ್ಸಿಜನ್ ನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲೂ ಲೋಪ ಆಗಬಾರ್ದು. ಆಕ್ಸಿಜನ್ ಕೊರತೆ ಉಂಟಾಗದ ರೀತಿಯಲ್ಲಿ ಎಲ್ಲಾ ರಾಜ್ಯಗಳು ಕ್ರಮವನ್ನ ಕೈಗೊಳ್ಳಬೇಕು. ಕಳೆದ ಬಾರಿ ಆದಂತಹ ಘಟನೆಯನ್ನು ನಾವು ಗಮನಿಸಬಹುದು. ಕರ್ನಾಟಕದಲ್ಲಿ ಆರೋಗ್ಯ ಸೇವೆಯಲ್ಲಿ ಯಾವುದೇ ಕಾರಣಕ್ಕೂ ಲೋಪ ಆಗಬಾರ್ದು ಅನ್ನೋದನ್ನ ಈಗಾಗಲೇ ಕೇಂದ್ರ ತನ್ನ ಮಾರ್ಗಸೂಚಿಯಲ್ಲಿ ತಿಳಿಸಿದೆ. ವೆಂಟಿಲೇಟರ್ ಬೆಡ್ ವ್ಯವಸ್ಥೆ ಸರಿಯಾಗಿರ್ಬೇಕಾಗತ್ತೆ. ಇಲ್ಲಿ ಯಾವುದೇ ರೀತಿಯಲ್ಲಿ ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿರ್ಲಕ್ಷ್ಯ ಮಾಡಬೇಡಿ. ಕೊರೋನಾ ಸಲಕರಣೆಗಳು ಲಭ್ಯ ಇರಬೇಕು. ಯಾಕಂದ್ರೆ ಯಾವ ಸಂದರ್ಭದಲ್ಲಿ ಏನು ಬೇಕಾದ್ರೂ ಆಗ್ಬಹುದು. ಹಾಗಾಗಿ ಎಲ್ಲಾ ರೀತಿಯಲ್ಲೂ ರಾಜ್ಯಗಳು ಸಿದ್ಧ ಆಗಿರ್ಬೇಕಾಗತ್ತೆ. ಆಂಬ್ಯುಲೆನ್ಸ್ ಸೇವೆಯನ್ನ ಸಿದ್ಧವಾಗಿಟ್ಟುಕೊಳ್ಳಬೇಕಾಗುತ್ತೆ. ಇವರು ಜ್ಯೂಸ್ ಮತ್ತು ಐಸ್ ಕ್ರೀಮ್ ಶಾಪ್ ರನ್ ಮಾಡ್ತಾರೆ. ತಿಂಗಳಿಗೆ 3 ಲಕ್ಷ ಸಂಪಾದನೆ ಮಾಡ್ತಾರೆ. ನೀವು ಶುರು ಮಾಡಬೇಕಾ? ಇವರಿಂದ ಕಲಿಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ವೆಂಟಿಲೇಟರ್ ವ್ಯವಸ್ಥೆ ಸರಿಯಾಗಿರ್ಬೇಕಾಗತ್ತೆ. ಆಕ್ಸಿಜನ್ ಕಂಟ್ರೋಲ್ ರೂಮ್ ನ ಸೇವೆ ಸರಿಯಾಗಿರ್ಬೇಕಾಗತ್ತೆ. ಜೊತೆಗೆ ಎಲ್ಲಾ ವೈದ್ಯರು ಸಿಬ್ಬಂದಿ ಸಕಾಲಕ್ಕೆ ಲಭ್ಯ ಇರಬೇಕಾದಂತಹ ರೀತಿಯಲ್ಲಿ ಆಯಾಯ ರಾಜ್ಯಗಳು ನೋಡ್ಕೊಳ್ಬೇಕು. ಖಾಸಗಿ ಆಸ್ಪತ್ರೆಗಳಲ್ಲೂ ಎಲ್ಲಾ ರೀತಿಯಾದಂತಹ ವ್ಯವಸ್ಥೆ ಸಿದ್ಧ ಇರಬೇಕಾಗತ್ತೆ. ಕೇವಲ ಸರ್ಕಾರಿ ಆಸ್ಪತ್ರೆಗಳು ಮಾತ್ರ ಅಲ್ಲ, ರಾಜ್ಯ ಕೇಂದ್ರಾಡಳಿತ ಪ್ರದೇಶಗಳಿಗೂ ಕೂಡ ಕೇಂದ್ರ ಆರೋಗ್ಯ ಇಲಾಖೆ ಸೂಚನೆಯನ್ನ ಕೊಟ್ಟಿದೆ. ಕಟ್ಟುನಿಟ್ಟಿನ ಸೂಚನೆಯನ್ನ ನೀಡಿದೆ. ಇನ್ನು ಏರ್ಪೋರ್ಟ್ಗಳಲ್ಲೂ ಕೂಡ ಅಲರ್ಟ್ ಅನ್ನ ಮಾಡಲಾಗಿದ್ದು 5 ದೇಶಗಳಿಂದ ಬರುವವರಿಗೆ RT-PCR ಟೆಸ್ಟ್ ಕಡ್ಡಾಯ ಅಂತ ಹೇಳಿ ಈ ಮಾರ್ಗಸೂಚಿಯಲ್ಲಿ ಹೇಳಲಾಗಿದೆ. ಆ ದೇಶಗಳು ಚೀನಾ, ಜಪಾನ್, ದಕ್ಷಿಣ ಕೊರಿಯಾ, ಬ್ಯಾಂಕಾಕ್, ಹಾಗೇನೆ ಹಾಂಗ್ಕಾಂಗ್ ಆಗಿರ್ಬೋದು. ಮತ್ತೊಂದು ಕಡೆ ಥೈಲ್ಯಾಂಡ್ ನಿಂದ ಬರುವಂತವರಿಗೂ ಟೆಸ್ಟ್ ಕಡ್ಡಾಯ ಅಂತ ಹೇಳಿ ಈಗಾಗಲೇ ಈ ಮಾರ್ಗಸೂಚಿಯಲ್ಲಿ ಹೇಳಲಾಗಿದೆ. ಹಾಗಾಗಿ ಯಾರು ಈ 5 ದೇಶಗಳಿಂದ ಬರ್ತಾರಲ್ಲ ಏರ್ಪೋರ್ಟ್ಗಳಲ್ಲಿ ಇವರನ್ನ ಕಡ್ಡಾಯವಾಗಿ ಇವರಿಗೆ RT-PCR ಟೆಸ್ಟ್ ಮಾಡಲಾಗುತ್ತೆ. ಸಿಂಪ್ಟಮ್ಸ್ ಏನಾದರೂ ಕಾಣಿಸಿದ್ರೆ ಕ್ವಾರಂಟೈನ್ಗೆ ಒಳಪಡಿಸಲಾಗುತ್ತೆ. ಉಡುಪಿಯ ಮಲ್ಪೆಯಲ್ಲಿ ವೀಕೆಂಡ್ ರಶ್ ಆಗಿದೆ. ಮಲ್ಪೆ ಬೀಚಲ್ಲಿ 10 ರಿಂದ 15 ಸಾವಿರ ಪ್ರವಾಸಿಗರ ದಂಡು ಆಗಮಿಸಿದೆ. ಸಾಲು ಸಾಲು ರಜೆ ಕ್ರಿಸ್ಮಸ್ ಜೊತೆ ಸಮೀಪಿಸ್ತಾ ಇದೆ. ಹೊಸ ವರ್ಷದ ಬೆನ್ನಲ್ಲೇ ಜಾಲಿ ಮೂಡಲ್ಲಿ ಪ್ರವಾಸಿಗರು ಮೈಮರೆತಿದ್ದಾರೆ. ಪ್ರವಾಸಿಗರಿಂದ ತುಂಬಿ ತುಳುಕ್ತಾ ಇದೆ ಮಲ್ಪೆ ಬೀಚ್. BF.7 ಕೊರೋನಾ ಅರಿವೇ ಇಲ್ಲದಂತೆ ಪ್ರವಾಸಿಗರು ದಾಂಗುಡಿ ಇಟ್ಟಿದ್ದಾರೆ. ದಕ್ಷಿಣ ಆಫ್ರಿಕಾದಲ್ಲಿ ಗ್ಯಾಸ್ ತುಂಬಿದ ಟ್ಯಾಂಕರ್ ಸ್ಫೋಟಗೊಂಡಿದೆ. ಪ್ರಬಲ ಸ್ಫೋಟದ ದೃಶ್ಯ ಸ್ಥಳೀಯರ ಮೊಬೈಲ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಟ್ಯಾಂಕರ್ ಬಳಿ ನಿಂತಿದ್ದ ಜನರ ದೇಹಗಳು ಛಿದ್ರವಾಗಿದ್ದು 16 ಜನರ ದೇಹಗಳು ಸುಟ್ಟಿವೆ. ಜನ ನೋವಲ್ಲಿ ನಳುತ್ತಾ ಇರುವ ದೃಶ್ಯಗಳು ವೈರಲ್ ಆಗಿದೆ. ದಕ್ಷಿಣ ಆಫ್ರಿಕಾದಲ್ಲಿ ಗ್ಯಾಸ್ ತುಂಬಿದ ಟ್ಯಾಂಕರ್ ಸ್ಫೋಟಗೊಂಡಂತಹ ಪರಿಣಾಮ 20ಕ್ಕೂ ಹೆಚ್ಚು ಜನ ಸಾವನ್ನಪ್ಪಿರುವ ಘಟನೆ ನಡೆದಿದೆ. ಪ್ರಬಲ ಸ್ಫೋಟದ ದೃಶ್ಯ ಸ್ಥಳೀಯರ ಮೊಬೈಲ್ ಕ್ಯಾಮೆರಾದಲ್ಲಿ ಸೆರೆಯಾಗಿರುವುದನ್ನು ನೀವು ಗಮನಿಸಬಹುದು. ಸಾಕಷ್ಟು ಜನ ಸುಟ್ಟ ಗಾಯಗಳಿಂದ ನರಳಾಟವನ್ನ ಮಾಡ್ತಿದ್ದಾರೆ.